ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯಲ್ಲಿರುವಂತ ಎಲ್ಲ ಜಲಾಶಯಗಳಿಗೂ ಜೀವಕಳೆ ಬಂದಿರುವಂತದ್ದು ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿರುವಂತದ್ದು ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ನಗರಕ್ಕೆ ನೀರು ಕೊಡ್ತಾ ಇರುವಂತಹ ರಕ್ಕಸಕೊಪ್ಪ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ನಾನು ಕೂಡ ಒಂದು ಡ್ಯಾಮ್ನ ಮೇಲ್ಭಾಗದಲ್ಲೇ ಇದ್ದೇನೆ ಸದ್ಯ ಈಗ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸಬಹುದಾಗಿದೆ ಈ ಒಂದು ಜಲಾಶಯ ಏನಿದೆ 0.58 TMC ಸಾಮರ್ಥ್ಯದ ಜಲಾಶಯ ಆಗಿರುವಂತದ್ದು ಬೆಳಗಾವಿ ನಗರಕ್ಕೆ 1 ವರ್ಷಗಳ ಕಾಲ ನಿರಂತರವಾಗಿ ನೀರು ಪೂರೈಕೆ ಮಾಡುವಂತ ಏಕೈಕ ಜಲಾಶಯ ಇದಾಗಿರುವಂತದ್ದು ಸದ್ಯ ಈ ಬಾರಿ ಬಹುಬೇಗನೆ ಡ್ಯಾಮ್ ಭರ್ತಿಯಾಗಿರುವಂತ ಕಾರಣಕ್ಕಾಗಿ ಈಗಾಗಲೇ ಈ ಒಂದು ಜಲಾಶಯದಿಂದ ನೀರನ್ನ ಮಾರ್ಕಂಡೆಯ ನದಿಗೆ ಹೊರಬಿಡ್ತಾ ಇರುವಂತದ್ದು ಅದರ ಜೊತೆಗೆ ಸದ್ಯ ಈಗ ಡ್ಯಾಮ್ ಎಷ್ಟರ ಮಟ್ಟಿಗೆ ತುಂಬಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೇನೆ ಒಟ್ಟು 2476 ಅಡಿಗಳಷ್ಟು ಈ ಒಂದು ಡ್ಯಾಮ್ನ ಸಾಮರ್ಥ್ಯ ಇರುವಂಥದ್ದು ಅದರಲ್ಲಿ ಈಗ 2474 ಅಡಿಗಳಷ್ಟು ಭರ್ತಿಯಾಗಿರುವಂಥದ್ದು ಇದನ್ನು ಕಂಪ್ಲೀಟಾಗಿ ಫುಲ್ ಮಾಡೋಕೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ನೀರನ್ನು ಹೊರಬಿಡಲಾಗ್ತಾ ಇದೆ ಸದ್ಯ ಇನ್ನೂ ಕೂಡ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರೆದಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ನೀರನ್ನು ಒಂದು ಕಡೆ ಬಿಡ್ತಾ ಇರುವಂಥದ್ದು ಸೊ ಇನ್ನೊಂದು ಕಡೆ ಬಹುಬೇಗನೆ ಈ ಒಂದು ರಕ್ಕಸಕೊಪ್ಪ ಡ್ಯಾಮ್ ತುಂಬಿರುವಂಥ ಕಾರಣಕ್ಕಾಗಿ ಬೆಳಗಾವಿ ನಗರದ ಜನರಲ್ಲೂ ಕೂಡ ಸಂತಸ ಮೂಡಿರುವಂಥದ್ದು ಸಹಜವಾಗಿ ಬೇಸಿಗೆ ಕಾಲದಲ್ಲಿ ಬಹುತೇಕ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇತ್ತು ಆದರೆ ಈ ಬಾರಿ ಬಹುಬೇಗನೆ ಈ ಒಂದು ಜಲಾಶಯ ತುಂಬಿರುವಂಥ ಕಾರಣಕ್ಕಾಗಿ ಜನರಲ್ಲೂ ಕೂಡ ಖುಷಿ ಮನೆ ಮಾಡಿರುವಂಥದ್ದು ಇನ್ನೊಂದು ಕಡೆ ಇದಕ್ಕೆ ಬಾಗಿನ ಅರ್ಪಣೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯಿಂದಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಈಗಾಗಲೇ ನಡೆದಿರುವಂಥದ್ದು ಸೊ ಸದ್ಯ ಈಗ ಪಶ್ಚಿಮ ಘಟ್ಟ ಭಾಗದಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಈ ಒಂದು ಕಾರಣಕ್ಕಾಗಿ ಸದ್ಯ ಈಗ ಒಂದು ಕಡೆ ಜಲಾಶಯಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ಭರ್ತಿಯಾಗಿದ್ದಾವೆ ಮತ್ತೊಂದು ಕಡೆ ಈ ಜಲಾಶಯದಿಂದ ಏನು ನೀರು ಬಿಡಲಾಗ್ತಾ ಇದೆ ಈ ಒಂದು ನೀರು ಅಕ್ಕಪಕ್ಕದ ಜಮೀನುಗಳು ಗ್ರಾಮಗಳಿಗೂ ಕೂಡ ನುಗ್ಗುವಂಥ ಆತಂಕ ಈಗಾಗಲೇ ಶುರುವಾಗಿರುವಂಥದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ